Hello everyone, welcome to 7th standard Ganit Prakash. We were in lesson number 1. So ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. I have a number for which all 5 nearest neighbors are 5 crore. What could be the number? How many such numbers are there? So ಈಗ ನೈಬರ್ಸ್ ನೆನ್ನೆ ಕ್ಲಾಸಲ್ಲಿ ಮಾಡಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಆ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ನಿಯರೆಸ್ಟ್ 1000. ಸೊ ನಿಯರೆಸ್ಟ್ 1000, ನಿಯರೆಸ್ಟ್ 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್. ಸೊ ಇವೆಲ್ಲ ಅಪ್ರಾಕ್ಸಿಮೇಟ್ ಮಾಡಿದಾಗ ನಮಗೆ ಇಲ್ಲಿ 5 ಕ್ರೋರ್ ಬರಬೇಕು. ಆ ರೀತಿ ನಂಬರ್ಸ್ ಯಾವ್ದಿದಾವೆ ಅಪ್ರಾಕ್ಸಿಮೇಟ್ ಮಾಡಿದ್ಮೇಲೆ 5 ಕ್ರೋರ್ ಬರಬೇಕು, ಅದನ್ನ ಕೇಳ್ತಿದ್ದಾರೆ. ಓಕೆನಾ, ಲೆಟ್ ಮಿ ಡೂ. ಸೊ ವಿ ಶುಡ್ ಗೆಟ್ ವಾಟ್? ವಿ ಶುಡ್ ಗೆಟ್ 5 ಕ್ರೋರ್. 5 ಕ್ರೋರ್ ವ್ಯಾಲ್ಯೂ ಬರಬೇಕು. ಸೊ 5 ಕ್ರೋರ್ ಬರಬೇಕು ಅಂದ್ರೆ ಒಂದು ಲೆಸ್ ದೆನ್ 5 ಅಲ್ಲಿ ಮಾಡ್ಬೋದು. ಲೆಸ್ ದ್ಯಾನ್ 5 ಕ್ರೋರ್, ಲೆಸ್ ದ್ಯಾನ್ 5 ಕ್ರೋರ್ ಅಲ್ಲಿ ಒಂದ್ ವೇ ಇದೆ, ಇನ್ನೊಂದು ಮೋರ್ ದೆನ್ 5 ಕ್ರೋರ್. ಓಕೆನಾ, ಎಲ್ಲಿ ತನಕ ಲಿಮಿಟ್? ಈಗ ನಮ್ಗೆ ಫಸ್ಟ್ ಅಪ್ರಾಕ್ಸಿಮೇಟ್ ಮಾಡಿದಾಗ ಫಸ್ಟ್ ಬಂದಿದ್ ಯಾವುದು? ನಿಯರೆಸ್ಟ್ 1000 ಅಲ್ವಾ? ನಿಯರೆಸ್ಟ್ 1000 ನಲ್ಲಿ ಯಾವ್ದು ಅಬ್ಸರ್ವ್ ಮಾಡ್ತಾ ಇದ್ವಿ? 1000 ಪೊಸಿಷನ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಅಲ್ವಾ? ಲೈಕ್ ವೈಸ್ ಫಸ್ಟ್ ಈಗ ನಿಯರೆಸ್ಟ್ 1000ಗೆ ಫಸ್ಟ್ ಇಮಿಡಿಯೇಟ್ ಏನು ಫುಲ್ಫಿಲ್ ಆಗ್ಬೇಕಾಗಿರೋ ಕ್ರೈಟೀರಿಯಾ ಬಂದು 1000. ಸೊ ಈಗ ಲೆಸ್ ದ್ಯಾನ್ 5 ಕ್ರೋರ್ ತಗೊಳ್ಳೋಣ. 5 ಕ್ರೋರ್ ಲೆಸ್ ದ್ಯಾನ್ ಅಂದ್ರೆ ಯಾವ್ದು ಬರುತ್ತೆ? ಇಮಿಡಿಯೇಟ್ ಲೆಸರ್ ನಂಬರ್ ಅಂದ್ರೆ 4 ಕ್ರೋರ್. 4 crore 99,999. This is the immediate lesser number for 5 crore. 5 crore ಇದು ಲೆಸ್ ನಂಬರ್ ಅಲ್ವಾ? ಸೊ ಈಗ ಇದರಲ್ಲಿ 1000 ಪೊಸಿಷನ್ ನೋಡ್ತಾ ಇದೀವಿ. ನಿಯರೆಸ್ಟ್ 1000 ಮಾಡೋದಕ್ಕೆ ದಿಸ್ ಇಸ್ ದ 1000 ಪೊಸಿಷನ್. ಈ ರೌಂಡ್ ಅಪ್ ಮಾಡಿರೋ ರೈಟ್ ಸೈಡ್ ನಂಬರ್ ನಮಗೆ ಮೋರ್ ದೆನ್ 5 ಇದೆ. ಸೊ ವಿ ಆರ್ ಆಡಿಂಗ್ +1 ಹಿಯರ್. ಇಫ್ ವಿ ಆಡ್ +1 ಹಿಯರ್ ವಾಟ್ ವಿಲ್ ಬಿಕಮ್ಸ್? ಸೊ ಇದು ರೈಟ್ ಸೈಡ್ 3 ನಂಬರ್ಸ್ ಕೂಡ 0ನೇ ಆಗಿರುತ್ತಾ? ಇಲ್ಲಿ +1 ಮಾಡಿದ್ರೆ 10, ಇಲ್ಲಿ ಕ್ಯಾರಿ ಆಗುತ್ತೆ. ಅಗೇನ್ ದಿಸ್ ವಿಲ್ ಬಿಕಮ್ 10, ದಿಸ್ 1 is ಕ್ಯಾರಿ. ಅಗೇನ್ ದಿಸ್ ಬಿಕಮ್ಸ್ 10, 1 ಕ್ಯಾರಿ, 10, 1 ಕ್ಯಾರಿ. ಫೈನಲಿ ವಿ ಗೆಟ್ 5 crore. ಓಕೆನಾ, ಇದನ್ನ ಅಪ್ರಾಕ್ಸಿಮೇಟ್ ಮಾಡಿದಾಗ ನಮಗೆ 5 ಕ್ರೋರ್ ಬಂತು. ಸೊ ಈ ರೀತಿ ಎಷ್ಟು ನಂಬರ್ಸ್ ಇದೆ ನಮ್ಗೆ ಏನ್ ಗೊತ್ತು ಅಂದ್ರೆ ಇದಿಷ್ಟು ಪೊಸಿಷನ್ ಅಲ್ಲೂ ಇಷ್ಟು ನಂಬರ್ಸ್ ಫಿಕ್ಸ್ ಆಗಿರ್ಬೇಕು. ಯಾಕಂದ್ರೆ ಕ್ಯಾರಿ ಆಗಿ 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 ಇಲ್ಲಿಗೆ 5 ಬರಬೇಕು ಅಂದ್ರೆ ದಿಸ್ ಪೊಸಿಷನ್ ಶುಡ್ ಬಿ 9 and this position should be 9, this is 9, this is 9. Why? Because 1 ಕ್ಯಾರಿ ಆಗ್ಲೇಬೇಕು. ಯಾಕಂದ್ರೆ 1000 ಪೊಸಿಷನ್ಗೆ ನಾವು ಇದನ್ನ ನೋಡ್ತಾ ಇರೋದು. ಓಕೆನಾ, ಈ ನಂಬರ್ ನಮ್ಗೆ ಯಾವಾಗ 9 ಆಗುತ್ತೋ +1 ಮಾಡಿದಾಗ ಕ್ಯಾರಿ ಆಗ್ತಾ ಆಗ್ತಾ ಹೋಗಿ ಇಲ್ಲಿ 5 ಆಗುತ್ತೆ. ಈ ನಂಬರ್ಗೆ ಯಾವಾಗ 1 ಪ್ಲಸ್ ಆಗುತ್ತೆ ಅಂದ್ರೆ ದಿಸ್ ನಂಬರ್ ಯಾವಾಗ ಮೋರ್ ದೆನ್ 5 ಇರುತ್ತೋ ಅವಾಗಷ್ಟೇ +1 ಆಗೋದು. ಇದು ಗೊತ್ತಿರೋದಲ್ವಾ? ಇಟ್ ಇಸ್ ಮೋರ್ ದೆನ್ 5 ಅಂದ್ರೆ ಈ ಪೊಸಿಷನ್ ಅಲ್ಲಷ್ಟು ನಮ್ಗೆ ಬರ್ಬೇಕಾಗಿರೋ ನಂಬರ್ ಯಾವುದು? 4 ಫಿಕ್ಸ್, 99 lakh is ಫಿಕ್ಸ್, 99,000 is ಆಲ್ಸೋ ಫಿಕ್ಸ್. ಈ 3 ನಂಬರ್ಸ್ ಬೇಕಾದ್ರೆ ನಾವು ಚೇಂಜ್ ಆಗ್ಬೋದು. ಎಲ್ಲಿವರೆಗೆ? ಈ ಪೊಸಿಷನ್ ಅಲ್ಲಿ ಮಿನಿಮಮ್ ಯಾವ್ದು ಎಷ್ಟಿರ್ಬೇಕು? ಮಿನಿಮಮ್ 5 ಇರ್ಲೇಬೇಕು. ಮಿನಿಮಮ್ 5 and this can be 0. ಇದು 0 ಇದ್ರೂ ಆಗತ್ತೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ನಂಬರ್. ಇದೇ ಸ್ಟಾರ್ಟಿಂಗ್ ನಂಬರ್. ಇದನ್ನ ನಾವು ಅಪ್ರಾಕ್ಸಿಮೇಟ್ ಮಾಡಿದಾಗ 1000ಗೆ 5 crore ಸಿಗುತ್ತೆ. ಇದನ್ನ ಅಪ್ರಾಕ್ಸಿಮೇಟ್ ಮಾಡಿ. ಸೊ ದಿಸ್ ಇಸ್ ದ 1000's ಪೊಸಿಷನ್. ರೈಟ್ ಸೈಡ್ ನಂಬರ್ ಇಸ್ 5. 5 ಇದ್ರೂ ಕೂಡ ನಾವು +1 ಮಾಡ್ಕೊಂತೀವಿ. ಸೊ ಏನಾಗುತ್ತೆ? ಈ 3 digit will become 0. 9 + 1 0. 1 ಕ್ಯಾರಿ 10, 1 ಕ್ಯಾರಿ 10, 1 ಕ್ಯಾರಿ 10, this is 5. ಸೊ ದಿಸ್ ಇಸ್ ದ ಲೀಸ್ಟ್ ನಂಬರ್. ಲೆಸ್ ದ್ಯಾನ್ 5 ಅಲ್ಲಿ ಇದೇ ಲೀಸ್ಟ್ ನಂಬರ್. ಇದಕ್ಕಿಂತ ಒಂದು ನಂಬರ್ ಚಿಕ್ಕ ನೋಡೋಣ ಬೇಕಾದ್ರೆ. 59999. 500ಗೆ ಲೆಸ್ ದ್ಯಾನ್ ಯಾವ್ದಪ್ಪ? 499. ಈಗ ನಾವು 1000 ಪೊಸಿಷನ್ ಚೆಕ್ ಮಾಡಕ್ ಹೋದ್ರೆ ಇಟ್ ಇಸ್ ಲೆಸ್ ದ್ಯಾನ್ 5. ಅವಾಗ ಏನಾಗುತ್ತೆ? ಈ ರೆಸ್ಟ್ ಆಫ್ ದ 3 ನಂಬರ್ಸ್ ವಿಲ್ ಬಿಕಮ್ 0 ಅಂಡ್ ಈ 9 ಆಗೇ ಇರುತ್ತೆ. ಸೊ ನಮ್ಗೆ 5 crore ಬರ್ಲಿಲ್ಲ. ಓಕೆನಾ, ಸೊ ಇಲ್ಲಿಂದ ಇಲ್ಲಿವರೆಗಿನ ನಂಬರ್ಸ್ ಏನಿದೆ ಅಷ್ಟು ನಮಗೆ ಅಪ್ರಾಕ್ಸಿಮೇಟ್ ಮಾಡಿದಾಗ 5 crore ಬರುತ್ತೆ. ಈಗ 4 crore 99,99,999 ಇರೋದು, 998, 997 ಈ ರೀತಿ ಅಪ್ ಟು 500 ಇಂದ. ಓಕೆನಾ, 500 ಇಂದ 999 ವರೆಗೂ ನಾವು ನಂಬರ್ಸ್ ಅಪ್ರಾಕ್ಸಿಮೇಟ್ ಮಾಡಿದಾಗ 5 crore ಬರುತ್ತೆ. ಸೊ ಎಷ್ಟು ನಂಬರ್ಸ್ ಆಯ್ತು ಅಲ್ಲಿಂದ ಇಲ್ಲಿವರೆಗೆ? ಸೊ 999 ಮೈನಸ್ 500 ಮಾಡಿದ್ರೆ ಎಷ್ಟು ಬಂತು? 9, 9, it is 4. So 499 numbers.
how many such numbers are possible? 499 numbers. Okay, ಈಗ more than 5 ನೋಡೋಣ. more than 5 crore more than ಅಂತಂದ್ರೆ 5 crore 001. So immediate next number is 1 ಅಲ್ವಾ, 5 crore and 1. ಇದನ್ನ ನಾವು ಅಪ್ರಾಕ್ಸಿಮೇಟ್ ಮಾಡಿದಾಗ ಏನಾಗುತ್ತೆ? we are looking into thousands position. ಇದು 1000 position. 1000 immediate ಪಕ್ಕ ಇರೋದು which is less than 5. So all the 3 become 0, 0, 0, 0, 0 and 5. So approximate ಮಾಡಿದಾಗ 5 crore ಬಂತಾ? ಎಲ್ಲಿವರೆಗೂ ಇದು 5 crore ಬರುತ್ತೆ ಅಂದ್ರೆ ಈ ಡಿಜಿಟ್ 5ಗಿಂತ ಲೆಸ್ ಇರೋ ತನಕ ಬರುತ್ತೆ. ಓಕೆನಾ? ಬೈ ಚಾನ್ಸ್ 5 ಆಗ್ಬಿಟ್ರೆ ಏನಾಗುತ್ತೆ? ಇಲ್ಲೇನಾದ್ರೂ 5 ಇತ್ತು ಅಂದ್ರೆ ಇಟ್ ವಿಲ್ ಬಿಕಮ್ +1. ಸೊ ಅವಾಗ 5,00,000 ಆಗೋಗ್ಬಿಡುತ್ತೆ. ಸೊ ವಿಚ್ ಇಸ್ ನಾಟ್ ನೀಡೆಡ್. ಸೊ ಅಪ್ ಟು ಎಲ್ಲಿವರೆಗೆ? 50,101 ಇಂದ 5 crore 499 ಇಲ್ಲಿವರೆಗೂ ನಮಗೆ ಏನ್ ಸಿಗುತ್ತೆ? ಅಪ್ರಾಕ್ಸಿಮೇಟ್ ಮಾಡಿದಾಗ 5 crore ಸಿಗುತ್ತೆ. ಸೊ ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್? 499 to 499 minus 1. So it will become 894. ಜಸ್ಟ್ ಈ ನಂಬರ್ನ ಈ ನಂಬರ್ಗೆ ಮೈನಸ್ ಮಾಡಿದೀನಿ ಅಷ್ಟೇ. ಅಂದ್ರೆ ಹೋಲ್ ನಂಬರು ತಗೋಬಹುದು, ಲೈಕ್ 00. ಸೊ 5 crore 499, 5 crore ಈ ತರನು ಮಾಡ್ಬೋದು. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 498 ನಂಬರ್ಸ್. ಸೊ ದೀಸ್ ನಂಬರ್ಸ್, ಇದು ನಂಬರ್ಸ್. ನಾವು 1 ನಂಬರ್ ಬಿಟ್ಟಿದೀವಿ, ಯಾವುದು? 5 crore. 5 crore ಒಂದು ಆಡ್ ಮಾಡಿದ್ರೆ ಇಟ್ ಇಸ್ 499. ಸೊ ಎರಡೂ ಸೈಡು 499 ನಂಬರ್ಸ್ ಇದಾವೆ. ಟೋಟಲ್ ಎಷ್ಟಾಯ್ತು? 499 ಪ್ಲಸ್ 499 ನಂಬರ್ಸ್ 9918, 1 ಕ್ಯಾರಿ 1819, 1 ಕ್ಯಾರಿ 89. ಸೊ ಟೋಟಲ್ ನಂಬರ್ ಎಷ್ಟಿದೆ? ಅದನ್ನ ನಾವು ರೌಂಡ್ ಅಪ್ ಮಾಡಿದ್ರೆ ನಮಗೆ 5 crore ಸಿಗೋ ನಂಬರ್ ಎಷ್ಟಿದೆ ಅಂತಂದ್ರೆ 998. ಅರ್ಥ ಆಯ್ತಾ ಇದು? ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್? 998 such numbers are there. What could be the number ಅಂತ ಅನ್ನೋ ಕಡೆ ನೀವು ಈಗ ಇಷ್ಟು ನಂಬರ್ಸ್ ಮಾಡಿದ್ವಲ್ಲ ಅಷ್ಟರಲ್ಲಿ ಯಾವ್ದಾದ್ರು ಬರೀಬಹುದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅಂಡ್ ದಿಸ್ ಒನ್, ಇಷ್ಟ್ರ ಒಳಗಿರೋ ಯಾವ ನಂಬರ್ ಆದ್ರೂ ನಡೆಯುತ್ತೆ. ಓಕೆನಾ? ಓಕೆ, ಲೆಟ್ಸ್ ಮೂವ್. Okay, Roxy and Istu are estimating the values of simple expression. So expressions ಅವರು ಆಡ್ ಮಾಡಿ ಅಥವಾ ಸಬ್ಟ್ರಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾರೆ. ಓಕೆನಾ? ಸೊ 4,63,128, 4,19,682 ಎರಡನ್ನ ಪ್ಲಸ್ ಮಾಡೋಣ, ಅಡಿಷನ್ ಮಾಡೋದು ಏನಾಗುತ್ತೆ ಚೆಕ್ ಮಾಡೋಣ. 4,63,128 ಪ್ಲಸ್ 4,19,682 ಎಷ್ಟಾಯ್ತು? 0, 1 ಕ್ಯಾರಿ 8, 1 10, 10 plus 1 11, 1 ಕ್ಯಾರಿ 6 7 8, 9 3 it is 11 12, 6 7 8, 4 plus 4 8. So what do we get? We get 8,82,810. Okay na? So the sum is near to 8 lakh and is more than 8 lakh. The sum is near, Roxy is saying the sum is near 9 lakh and is less than 9 lakh. So are these estimates correct? ಹೌದು, ಇಬ್ರು ಹೇಳಿರೋದು ಆನ್ಸರ್ಸ್ ಕರೆಕ್ಟ್ ಇದೆ. 8 lakh ಇಂತ ಜಾಸ್ತಿ ಇದೆ, ನಿಯರ್ ಇದೆ ಅಂತ ರಾಕ್ಸಿ ಹೇಳಿರೋದು, ಮೋರ್ ಅಂತ ಹೇಳಿದಾಳೆ. ಎಸ್, ಸಮ್ ಇಸ್ ನಿಯರ್ ಟು 9 lakh ಅಂದ್ರೂ ಹೌದು, ಯಾಕಂದ್ರೆ 8,82,000 ಅಲ್ವಾ, ಇಟ್ ಇಸ್ ಆಲ್ಸೋ ನಿಯರ್ ಟು 9 lakh and is less than 9 lakh also. Whose estimation is closer? ಯಾರ estimation closer ಇದೆ? Okay. Are these estimates correct? Yes. Both the estimates are correct. Whose estimate is closer to the sum? ಯಾರ estimation ಜಾಸ್ತಿ closer ಇದೆ? ಈಗ 8,82,000 ಅನ್ನೋದು ಜಾಸ್ತಿ ನಿಯರ್ ಟು 9 lakh ಅಲ್ವಾ? ಮೋರ್ ದನ್ 8 lakh ಇಂತ 9 lakh ಗೆ ಜಾಸ್ತಿ ಹತ್ರದಲ್ಲಿದೆ. ಸೊ these two estimation is correct. It is closer. These two is closer. Will the sum be greater than 8,50,000 or less than 50,000? So ಇಲ್ಲಿ ನೋಡಿ, sum it is more than
8,50,000. Will the sum be greater than 8,83,128 or less than 8,83,128? Why do you think so? So ಇದನ್ನ observe ಮಾಡಿದರೆ we get to know that the number is less than 8,83,128 because we got 8,82,810. Why do you think so, Andra? You can write like, yes, we got the answer 8,82,810. Hence, the answer is less than this one. Exact value of this one is what? 8,82,810. Next question. 14,63,128 and 4,90,020. So ಇದನ್ನ subtract ಮಾಡಿದ್ರೆ what do we get? 8 minus 0 is 8, 2200, 10 is 1, comma 303. So we cannot cancel it. So carry from this, it becomes 16. So 16 minus 7 is, 9 is 7. 13 minus 4 is 9. So it is 9,73,108. The difference is near to 10 lakh and is less than 10 lakh. Yes, it is correct. The difference is near 9 lakh and is more than 9. So both are correct. Both are correct. Hose estimation is closer to the difference. So Roxy estimation is closer. ರಾಕ್ಸಿ ಎಸ್ಟಿಮೇಷನ್ ಇಸ್ ಕ್ಲೋಸರ್. ಹೇಗೆ ಕ್ಲೋಸರ್ ಅಂತ ಹೇಳೋದು ಅಂದ್ರೆ, ಇದೇನಾದ್ರೂ 9 ಲ್ಯಾಕ್ಗೆ ನಿಯರ್ ಆಗಬೇಕು ಅಂದ್ರೆ ದ ನೆಕ್ಸ್ಟ್ ನಂಬರ್ ವಿತ್ ಆಫ್ಟರ್ 9 ಶುಡ್ ಬಿ ಲೆಸ್ ದನ್ 5. ಇದೇನಾದ್ರು ಲೆಸ್ ದನ್ 5 ಇದ್ರೆ ಇಟ್ ಇಸ್ ನಿಯರ್ ಟು 9 ಲ್ಯಾಕ್. ಇಟ್ ಇಸ್ ಮೋರ್ ದನ್ 5 ನೋ, ಇಟ್ ಇಸ್ ನಿಯರ್ ಟು 10 ಲ್ಯಾಕ್. Will the difference be greater than 9,50,000? Yes. The difference is more than 9,50,000. Will the difference be greater than 9,63,000? So how much we get? 9,73,001. So it is more than. Yes, it is great than. This is the answer. Exact value of what the exact value we got? 9,73,108. Okay, this is a simple questions. So from here, let's start in the next class. Okay, thank you so much for watching. So keep supporting me also. Thank you so much.